ಸುಪ್ರೀಂ ಕೋರ್ಟ್ ಆದೇಶ ಎಲ್ಲರಿಗೂ ಪಾಲಿಸಬೇಕು. ರಾಜು ಕಣ್ಣಪ್ಪನವರ ಹೇಳಿಕೆ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸನಾತನ ಹಬ್ಬಗಳನ್ನು ಹತ್ತಿಕ್ಕುವ ಕೆಲಸ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ತಮ್ಮ ತೆವಲನ್ನು ತೀರಿಸಿಕೊಳ್ಳುತ್ತಿದ್ದಾರೆ. ಕಾನೂನು ಸಚಿವರು ಈ ಹಿಂದೆ 50 ವರ್ಷ ಕರ್ನಾಟಕ ಸಂಭ್ರಮದ ಸಮಯದಲ್ಲಿ ಬೆಳಕಿನ ಜಾವ 4 ಗಂಟೆಯವರೆಗೂ ಕಾರ್ಯಕ್ರಮ ನಡೆಸಿದ ನೀವು ನಮ್ಮ ಹಬ್ಬಕ್ಕೆ ತೊಂದರೆ ಕೊಡುವ ನಿಮಗೆ ಸೌಂಡ್ ಡೆಸಿಬಲ್ ಬಗ್ಗೆ ಅರಿವು ಇರಲಿಲ್ಲವಾ? ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯ, ಮುಸ್ಲಿಮರಿಗೆ ಒಂದು ನ್ಯಾಯವ? ಸುಪ್ರೀಂ ಕೋರ್ಟ್ ಆದೇಶ ನಿಮಗೆ ಗೊತ್ತಿಲ್ಲವಾ? ಮಾಡುವುದಾದ್ರೆ ಎಲ್ಲರಿಗೂ ಮಾಡಿ. ಹೀಗೆ ಮುಂದುವರೆದ್ರೆ ನಾವು ಕೂಡ ಬೆಳಿಗ್ಗೆ 5 ಗಂಟೆಗೆ ಮಸೂತಿ ಅಕ್ಕಪಕ್ಕ ಸೈಕಲ್ ಬೆಲ್ ಮೈಕ್ ಇಟ್ಟು ಒದರಿಸಬೇಕಾಗುತ್ತದೆ. ನಿಮ್ಮ ಹಬ್ಬ ನೀವು ಮಾಡಿ, ನಮ್ಮ ಹಬ್ಬವನ್ನು ನಮಗೆ ಮಾಡಲು ಬಿಡಿ ಎಂದು ಎಚ್ಚರಿಕೆ ನೀಡಿದರು. ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹೊಗಾರ, ಗದಗ. ಕೂಡ ನಾವು ವಿಡಿಯೋ ಆಡೆ ಮಾಡ್ಕೊಂಡೇ ಇದೀವಿ. ಅದಕ್ಕೆ ಏನಾರ ಮಾತಾಡ್ಬೇಕಂದ್ರೆ ಇನ್ನು ಮೇಲೆ ಎಚ್ಚೆತ್ಕೊಂಡಿರಿ. ಇವತ್ತು ನಾವು ಬಹಿರಂಗವಾಗಿ ಹೆಸರು ಹೇಳಿಲ್ಲ, ಆದ್ರೆ ಮುಂದೆ ನಿಮ್ಮ ಮನೆ ಮುಂದೆ ಬಂದ ಬಂದಿರ್ತೀವಿ. ನಿಮ್ಮ ಕಾರ್ಯಕ್ರಮ ನೋಡೋದಕ್ಕೆ ಬಂದ ಇಂತ ಹೇಳ್ತಿರಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಐತಿ, ಸಾಂಸ್ಕೃತಿಕವಾಗಿ ಮಾಡ್ರಿ, ಬಹಳ ಶಾಂತ ರೀತಿಯಿಂದ ಮಾಡ್ರಿ. ಮತ್ತೆ ನಿಮ್ಮ ಮಕ್ಕಳ ಮದುವೆ ಹೋಗಿ ಸಾಮೂಹಿಕವಾಗಿ ಯಾಕೆ ಮಾಡಿಲ್ಲ? ನಿಮ್ಗೆ ಎಲ್ಲ ಇದಾಗಬೇಕಲ್ಲ, ಬಜೆಟ್ ಹೊಡಿಬೇಕು, ಬಡವರಿಗೆ ಅನುಕೂಲ ಆಗಬೇಕು, ಆಗ್ಬೇಕಲ್ಲ. ನಿಮ್ಮ ಮಕ್ಕಳ ಮದುವೆಗೆ ಎಷ್ಟು ಊಟ ವೇಸ್ಟ್ ಮಾಡಿದ್ರಿ ನೀವು? ಸ್ವತಃ ನಾನು ಜೀವಂತ ಸಾಕ್ಷಿ ಇದ್ದೀನಿ. ಮತ್ತೆ ನೀವು ಕೊಟ್ಟ ಕಾರ್ಡ್ ಯಾರ್ಯಾರು ಕೊಟ್ಟರೆ ಎಲ್ಲರೂ ಸಾಕ್ಷಿ ಅಲ್ಲ. ಅದಕ್ಕೆ ಮತ್ತೊಬ್ಬರು ಉಪದೇಶ ಮಾಡುವ ಹೊತ್ತಿನಾಗ ನಾವೇನು ನಮ್ಗೆ ಗೊತ್ತಿರಬೇಕು. ನಾವು ಸ್ಪಷ್ಟ ಇದೀವಿ, ನಾವೇನು ನಮ್ಗೆ ಗೊತ್ತೈತಿ. ನಾವು ಗಣಪತಿ ಹಬ್ಬಕ್ಕೆ ಡಿಜೆ ಹಚ್ತೀವಿ, ಇನ್ನು ನಮ್ದು ಬೇರೆ ಉತ್ಸವಕ್ಕೂ ಡಿಜೆ ಹಚ್ಚೋಣ. ನಮ್ದೇನು ಇದೇ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಆದ್ರೆ ನೀವು ಹೇಳೋರು, ಅಟ್ಲೀಸ್ಟ್ ಹೇಳೋರು, ಈ ಹಬ್ಬದಾಗ ಇರಂಗೆ ಇವ್ರು ಶಾಂತಿ ಸಭೆದಾಗ ಇದ್ದವರು, ಈ ಪೊಲೀಸರಿಗೂ ಬುದ್ಧಿ ಇಲ್ಲ. ಹಬ್ಬ ಮಾಡೋದ್ ಕಡೆ ಹೇಗಿಲ್ಲ ಇವರು. ಒಂದು 15-20 ಮಂದಿ ಒಂದು ಟೀಮ್ ಇರ್ತೈತಿ, ಆ ಟೀಮ್ ಅವ್ರು ಬರ್ತಾರ, ಅವ್ರಿಗೆ ಹಬ್ಬದ ರುಚಿನ ಗೊತ್ತಿಲ್ಲ. ಮೈ ಮೇಲೆ ಬಣ್ಣ ಹಚ್ಕೊಂಡು ಹೊರೊಳಗ ಹಲಿ ಬಾರಿಸಿ ಕುಣಿದಾಡಿ ಬರ್ತಿಲ್ಲ ಅವ್ರಿಗೆ. ಹತ್ತವ್ರು ಕರ್ಕೊಂಡ್ ಬಂದ ಇವರಲ್ಲಿ ಶಾಂತಿ ಸಭೆ ಮಾಡಿದ್ರೆ ಶಾಂತಿ ಉಳಿದೈತೆ. ಯಾರು ಆಚರಣೆ ಮಾಡ್ತಿರ್ತಾರ ಅವ್ರು ಕರಿಬೇಕು. ಅವ್ರ ಹಬ್ಬ ಹೇಳ್ತಾರ, ಅವ್ರು ಅದನ್ನು ಮಾತಾಡ್ತಾರ. ನೀವೇನೋ ಸಮಾಧಾನಕ್ಕೆ ಇಲ್ಲಿ ಒಳಗೆ ಕುತ್ಕೊಂಡು ಶಾಂತಿ ಮಾಡ್ತೀನಿ ಅಂದ್ರೆ ಶಾಂತಿ ಆಗಂಗಿಲ್ಲ, ಅದು ಅಶಾಂತಿಗೆ ಕಾರಣ ಆಗುತ್ತೆ. ಮೊನ್ನೆ 11ನೇ ದಿನದ ಗಣಪತಿಗೆ ಬೆಟಗೇರಿ ಸಾರ್ವಜನಿಕ ಗಣಪತಿ ವಿಸರ್ಜನೆ ಸಂದರ್ಭದೊಳಗೆ ಅಲ್ಲಿ ಜನರು ಹೇಳ್ತಾರ, ಅಲ್ಲಿಯ PSI ಸರಾಯಿ ಕುಡಿದು, ನಾನು ಹೇಳಂತಿಲ್ಲ, ಅಲ್ಲಿ ಜನರು ಹೇಳ್ತಾರೆ, ಅದು ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳು ಗೊತ್ತಿಲ್ಲ. ಸರಾಯಿ ಕುಡಿದು 10 ವರ್ಷದ ಯುವಕನ ಹಿಡ್ಕೊಂಡು 72 ವರ್ಷದ ಮುದುಕರವರೆಗೆ ಮಹಿಳೆಯರನ್ನು ಬಿಡದೇನೆ ಲಾಠಿ ತಗೊಂಡು ಹೆಂಗ ಬೇಕಂತ. ಹಂಗಂದ್ರೆ ಈ ಸುಪ್ರೀಂ ಕೋರ್ಟ್ ಆದೇಶದೊಳಗ 10 ವರ್ಷದ ಮಕ್ಕಳಿಗೆ ಹೊಡಿಬೇಕು, 72 ವರ್ಷದ ಮುದುಕರಿಗೆ ಹೊಡಿಬೇಕು, ಮತ್ತೆ ಈ ಮಹಿಳೆಯರು ಹೊಡಿಬೇಕಂತಂದ ಏನಲ್ಲ ಅದನ್ನು ಆದೇಶ ಮಾಡಿದ್ರ ದಯಮಾಡಿ ಪೊಲೀಸ್ ವರಿಷ್ಠಾಧಿಕಾರಿ, ನಾನು ನೇರವಾಗಿ ಅವಳೇ ಮಾತಾಡೋದು, ಅದನ್ನು ಒಂದು ಸ್ವಲ್ಪ ನಮ್ಗೆ ಆ ಪತ್ರ ಕೊಡ್ರಿ, ಹಿಂಗೆ ಹೊಡೆಯೋದೈತೆ ನಮ್ಮ ರೂಲ್ಸ್ ಅಂತ ಹೇಳಿ. ಅದಕ್ಕೆ ಹಬ್ಬಗಳ ಶಾಂತಿ ಆಗ್ಬೇಕಂದ್ರ ಯಾರ್ಯಾರು ಹಬ್ಬ ಯಾಕ ಪೊಲೀಸ್ ವರಿಷ್ಠಾಧಿಕಾರಿಗಳ ಮನೆಯಲ್ಲೇ ಐತಿ, ಅವ್ರು ಯಾಕೆ ತಲೆ ಕೆಡಿಸ್ಕೊಬಂದ್ರು? ಇನ್ನೊಂದು ಹೇಳ್ತೀನಿ, ಗದಗ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಏನೈತಲ್ಲ, ಆ ಜಿಲ್ಲಾಸ್ಪತ್ರೆ ಪಕ್ಕದಲ್ಲಿನ ಪ್ರತಿನಿತ್ಯ 5 ಬಾರಿ ನಮಾಜ್ ಆಗುತ್ತೆ. ಅಲ್ಲೇ ಪಕ್ಕಾ ರೋಗಿಗಳ ಬಾಜುನೇ ಇರ್ತಾವೆ. ಯಾಕ ನಮ್ಮ ಈ ಅಧಿಕಾರಿಗಳಿಗೆ ಹೇಳಿದಲ್ಲ ಹೆಸರು, ಅವ್ರಿಗೆ ಯಾಕೆ ಗೊತ್ತಾಗ್ಬೋದು, ಯಾಕೆ ಕಣ್ಣಿಗೆ ಕಾಣ್ಬೋದು? ಇನ್ನ 50ರ ಸಂಭ್ರಮ ಅಂತ ಹೇಳಿ ನಮ್ಮ ಸಚಿವರ, ಕಾನೂನು ಸಚಿವರ ನೇತೃತ್ವದಲ್ಲಿ 3 ದಿನ ಪ್ರತಿದಿನ ಸಾಯಂಕಾಲದಿಂದ ಬೆಳಗ್ಗೆ 4ರವರೆಗೂ ಕೂಡ ಜನ ಕುಣಿದು ಕುಪ್ಪಳಿಸಿದ್ರು. ಅಲ್ಲ, ಅದು ನಮ್ಗೆ ಖುಷಿ ಐತಿ. ಮತ್ತೆ ಕುಣಿದು ಕುಪ್ಪಳಿಸಿದ್ರು ವಿರೋಧಿಲ್ಲ, ಕುಣಿದು ಕುಪ್ಪಳಿಸಿದ್ರು. ಅವಾಗೇನು ಹೋಗಿದ್ರಿ ಸುಪ್ರೀಂ ಕೋರ್ಟ್ ಆದೇಶ? ಮತ್ತೆ ಕಾನೂನು ಸಚಿವರು HK ಪಾಟೀಲ್ ಏನ್ ಮಾಡಂತಿದ್ರು? ಅವಾಗ ಕಾನೂನು ಉಲ್ಲಂಘನೆ ಅವ್ರು ಇದ್ದಾಗ ಆಗಿರ್ತಲ್ಲ, ಯಾಕೆ ಅವ್ರ ಮೇಲೆ ಕ್ರಮ ಆಗಿಲ್ಲ? ಕೊಪ್ಪಳದಲ್ಲಿ DJ ಅವ್ರ ಮೇಲೆ ಕೇಸ್ ಹಾಕಿದಾರೆ ಪೊಲೀಸ್ ಇಲಾಖೆ. ಇಲ್ಲಿ ಕೂಡ ಹಾಕ್ತೀವಿ ಅಂತ ಹೇಳ, ಸ್ವಾಮಿ ನಾವು ರೆಡಿ ಇದೀವಿ, ನೀವು ಹಾಕ್ರಿ ನಮ್ಮ ಮೇಲೆ, ನಾವು ತಪ್ಪು ಮಾಡಿವಿ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿವಿ. ಆದ್ರೆ ಇಡೀ ಮುಸ್ಲಿಂ ಸಮಾಜ ಮಸೂತಿ ಒಳಗ ಹಾಕಿ ಉಲ್ಲಂಘನೆ ಮಾಡುತ್ತಲ್ಲ, ಅವಾಗ ಏನ್ ಮಾಡ್ತೀವಿ ನೀವು? ಅದಕ್ಕ ಧಾರ್ಮಿಕ ಹಬ್ಬಗಳನ್ನ ಹತ್ತಿಕ್ಕಬೇಕನ್ನೋ ಉದ್ದೇಶದಿಂದಲೇ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವ ಸರ್ಕಾರ
ನಮ್ಮ ಹಬ್ಬಗಳಿಗೆ ಈ ರೀತಿ ಪೊಲೀಸ್ ಇಲಾಖೆಯನ್ನು ಛೂ ಬಿಟ್ಟು ಜನರ ಮೇಲೆ ಒತ್ತಡ ಹೇರಿ ಹಬ್ಬಗಳನ್ನ ನಾಶ ಮಾಡುವ ಹೇಳ್ತಾರ. ಹಾಗಾಗಿ ನಾನು ಸಿದ್ದರಾಮಯ್ಯ ಹೇಳೋದು ದೂರವಲ್ಲ, ಇಲ್ಲೇ ಪಕ್ಕದಲ್ಲೇ ಇರುವ ನಮ್ಮಲ್ಲೇ ಇರುವ ಕಾನೂನು ಸಚಿವರಿಗೆ ಹೇಳಕ್ ಇಷ್ಟಪಡ್ತೀನಿ. ಮಾನ್ಯ ಕಾನೂನು ಸಚಿವರೇ, ತಾವು ದಯಮಾಡಿ ಗಮನ ಹರಿಸ್ರಿ. ತಾವ ಕಾರ್ಯಕ್ರಮ ಮಾಡುವಾಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಬೀಜ ಹಚ್ತೀರಿ, ನಮ್ದು ನೀವು ಡೆಸಿಬಲ್ ಎಷ್ಟು ಚೆಕ್ ಮಾಡಕ್ ತೊಗೊಂಡಿದ್ರಲ್ಲ ಇವನ್ನ ಯಂತ್ರಗಳನ್ನ, ನಿಮ್ಮನ್ನು ಅವನು ಯಂತ್ರ ತಗೊಂಡು ಹೋಗಿ ನೀವು ಕಾರ್ಯಕ್ರಮ ಮಾಡುವಾಗ ಎಷ್ಟು ಪವರ್ ಒಳಗೆ ಅವು ಇರ್ತವು ಅಂತ ಹೇಳಿ. ಪಾಪ ಈಗ ಎಷ್ಟು ಬಂದಾಗ ಎಲ್ಲ ಕಾರ್ಯಕ್ರಮ ಮುಗಿದು ಅವ್ರಿಗೆ ನಾ ಹೇಳೋದಿಲ್ಲ, ಅದು ನೆಕ್ಸ್ಟ್ ಅವ್ರು ಹಂಗೆ ಮಾಡಬೇಕು. ಪಾಪ ಅವ್ರಿಗೆ ಈ ಬಹಳ 1 ತಿಂಗಳು ಅಥವಾ 2 ತಿಂಗಳಾಗಿರ್ಬೇಕು, ಬಹಳ ಮುಖರ್ಜಿ ವಯಸ್ಸ ಯಶಸ್ವಿನೂ ಆಗ್ಯದ. ಅದು ನಮಗೆ ಸಂತೋಷದಾಯಕ ವಿಷಯ. ಅದು ಕೇವಲ ಯಾವುದಾದ್ರೂ ಒಂದು ಹಿಂದೂ ಸಮಾಜ ಮಾಡಿದಂತ ಹಬ್ಬದಾಗ, ಅದು ವಿಶೇಷವಾಗಿ ಗಣೇಶ ಚತುರ್ಥಿ ಇರ್ಬೋದು, ಮತ್ತೆ ಹೋಳಿ ಹುಣ್ಣಿಮೆ ಇರ್ಬೋದು, ಅಥವಾ ಬೇರೆ ಹಬ್ಬದಾಗ ಯಾಕೆ ಮಾಡ್ತಾರೆ ಇವರು, ಇದು ಸುಪ್ರೀಂ ಕೋರ್ಟ್ ಆದೇಶ ಪ್ರತಿನಿತ್ಯ ಆಗಬೇಕು. ಪೊಲೀಸ್ ಇಲಾಖೆ ಪ್ರತಿಯೊಬ್ಬ ಅಲ್ಲಿ ಕಾನ್ಸ್ಟೇಬಲ್ ಅನ್ಕೋರಿ ಅಥವಾ PC ಅನ್ಕೋರಿ, ASI ಅನ್ಕೋರಿ, PSI, CPI, DYSP, SP ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ರಿ, ಸುಪ್ರೀಂ ಕೋರ್ಟ್ ಹೇಳೈತಿ, ಸರ್ಕಾರ ಹೇಳೈತಿ ಅಂತ ಹೇಳ್ತಾರೆ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಸುಪ್ರೀಂ ಕೋರ್ಟ್ ಆದೇಶವನ್ನ ಈ ದೇಶದಲ್ಲಿರುವ ಎಲ್ಲ ಮುಸ್ಲಿಮರು ಕೂಡ ಪಾಲನೆ ಮಾಡಬೇಕು, ಮತ್ತು ಅದ್ರ ಜೊತೆನೆ ಹಿಂದೂಗಳು ಕೂಡ ಮಾಡಬೇಕು, ಎಲ್ಲರೂ ಕೂಡ ಇದನ್ನು ಮಾಡಬೇಕು. ನಾವು ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಹೇಳೈತಿ ಏನಂತೇಳಿ, ಮೈಕನ್ನ 6 ಗಂಟೆ ನಂತರ ನೀವು ಚಲಾಯಿಸ್ರಿ, ಜನರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ತನ್ನ ಇದ್ರೊಳಗೆ ಕೊಟ್ಟ ಆದೇಶ ಮಾಡಿಕೊಟ್ಟ. ಆದ್ರೆ 4 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ ಮೈಕ್ ಹಚ್ಚೋದನ್ನ ಯಾಕೆ ಈ ಪೊಲೀಸ್ ಇಲಾಖೆಗೆ ಅರ್ಥ ಆಗ್ತಾ ಇಲ್ಲ, ತಿಳಿತಾ ಇಲ್ಲ ಅಂತ ಎಲ್ಲಿವರೆಗೂ ಅಂತ ಹೇಳಿ ಕೇಳೋಣ. ಗದಗ ಜಿಲ್ಲಾ ನ್ಯಾಯಾಲಯ ನ್ಯಾಯಾಧೀಶರು ಇರ್ತಾರಲ್ಲ, ಮತ್ತ ಗದಗ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರುವ ಪಕ್ಕದಲ್ಲೇ ಕೋರ್ಟ್ ನಡಿ ಸಂದರ್ಭದೊಳಗನ ಎಷ್ಟು ಜೋರಾಗಿ ಧ್ವನಿ ಬರ್ತೈತಿ. ಯಾಕ ಜಿಲ್ಲಾಧಿಕಾರಿಗಳು ಇದನ್ನು ಗಮನ ಹರಿಸೋದು, ಯಾಕ ಡಿಸ್ಟ್ರಿಕ್ಟ್ ಜಡ್ಜ್ಗಳು